ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಪರಾಟ ಅಂದರೆ ಅದು ಹೆಸರುಬೇಳೆ ಪರಾಟ, ಅಂದರೆ ಮೂಂಗ್ ದಾಲ್ ಪರಾಟ. ಜಸ್ಟ್ 1 ಕಪ್ಪು ಮೊಸರಿದ್ರೆ ಸಾಕು, ಯಾವುದೇ ಥರನಾದ ಸೈಡ್ ಡಿಶ್ ಕೂಡ ಬೇಡ. ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಹೆಲ್ದಿ ಪರಾಟ ಇದು. ಇದ್ರ ಜೊತೆ ಇದರಲ್ಲಿ ಕಾರ್ಬೋಹೈಡ್ರೇಟ್, ವಿಟಮಿನ್, ಮಿನರಲ್ ಇರೋದ್ರಿಂದ ಮಕ್ಳ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ನಾವು ಪುಟ್ಟ ಮಕ್ಕಳಿಗೆಲ್ಲ ಇದನ್ನೇ ತಾನೇ ಮೊದಲನೇದಾಗಿ ಕೊಡೋದು. ಸೊ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡು ಅದಕ್ಕೆ ಅದೇ ಕಪ್ಪಿನ ಅಳತೆಯಲ್ಲಿ ನೀರು ಹಾಕಿ ಒಂದು ಅರ್ಧ ಟೀ ಚಮಚ ಅರಿಶಿಣದ ಪುಡಿ, ಒಂದು ಅರ್ಧ ಟೀ ಚಮಚ ಉಪ್ಪನ್ನು ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 2 ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕು. ನಂತರ ಇವಾಗ ಇನ್ನೊಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾನಿಲ್ಲಿ ಚಪಾತಿಗೋಸ್ಕರ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಇದ್ರ ಜೊತೆ ಅರ್ಧ ಟೀ ಚಮಚ ಆಗುವಷ್ಟು ಉಪ್ಪು, ಹಾಗೆ ಸ್ವಲ್ಪನೇ ನೀರನ್ನು ಬೆರೆಸ್ಬಿಟ್ಟು ನಾರ್ಮಲ್ ಆಗಿ ಚಪಾತಿನ ನಾವು ಯಾವ ರೀತಿ ಕಲಿಸ್ಕೊಳ್ತೀವೋ ಅದೇ ರೀತಿ ಕಲಿಸ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇಷ್ಟು ಸಾಫ್ಟ್ ಆದರೆ ಸಾಕು. ಇವಾಗ ಇದಾಗಿದೆ. ನಾನು ಸ್ವಲ್ಪ ಮೇಲಿಂದ ಎಣ್ಣೆನ ಸವರ್ಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೇನೆ. ಇವಾಗ ಹೆಸರುಬೇಳೆ ಬೆಂದಿದೆ. ಇದ್ರ ಜೊತೆ ನಾನು ಒಂದು ಅರ್ಧ ಟೀ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಚಮಚ ಆಗುವಷ್ಟು ಧನಿಯಾ ಪುಡಿ, ಹಾಗೆ ಅರ್ಧ ಟೀ ಚಮಚ ಆಗುವಷ್ಟು ಉಪ್ಪು, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇದ್ರ ಜೊತೆ ನಾನು ಒಂದು ಡಿಫ್ರೆಂಟಾಗಿ ಟೇಸ್ಟ್ ಬರೋದಕ್ಕೋಸ್ಕರ ಇಲ್ಲಿ ಕಪ್ಪು ದ್ರಾಕ್ಷಿ ಡ್ರೈ ಆಗಿರುವಂಥದ್ದನ್ನು ನೆನೆಸ್ಬಿಟ್ಟು ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಪರಾಠಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಹೆಲ್ದಿ ಕೂಡ ಅಲ್ವಾ. ಸೊ ಬನ್ನಿ, ಹಾಗಾದರೆ ಇವಾಗ ಇದರ ಪರಾಟವನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಒಂದು ಉಂಡೆನ ತೊಗೊಂಡು ಇದನ್ನು ಈ ರೀತಿ ಮಾಡಿಕೊಂಡು ನಂತರ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹೆಸರು ಬೇಳೆಯ ಉಂಡೆನ ತೊಗೊಂಡು ಇದರ ಒಳಗಡೆ ಹಾಕಿ ಚೆನ್ನಾಗಿ ಒಮ್ಮೆ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೇನೆ. ನಾವು ನಾರ್ಮಲಾಗಿ ಹೋಳಿಗೆಗೆ ಯಾವ ರೀತಿ ಫಿಲ್ಲಿಂಗ್ ಮಾಡ್ತೀವೋ ಆ ರೀತಿ ಮಾಡಿಕೊಂಡ್ರೆ ಆಯಿತು. ನಂತರ ಇದಕ್ಕೆ 2 ಕಡೆಯಿಂದನೂ ಸ್ವಲ್ಪ ಗೋಧಿ ಹಿಟ್ಟನ್ನು ಸವರ್ಬಿಟ್ಟು ನಾರ್ಮಲಾಗಿ ನಾವು ಚಪಾತಿನ ಯಾವ ರೀತಿ ನಾದ್ಕೋತೀವೋ ಅದೇ ರೀತಿ ನಾದ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಈ ರೀತಿ 2 ಕಡೆಯಿಂದನೂ ನಾದ್ಕೋಬೇಕು. ತುಂಬಾ ಗಟ್ಟಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಒಡೆಯೋ ಚಾನ್ಸಸ್ ಇರುತ್ತೆ. ನಾರ್ಮಲಾಗಿ ನಾದ್ಕೊಂಡ್ರೆ ಸಾಕು. ತುಂಬಾ ದಪ್ಪನೂ ಬೇಡ, ತುಂಬಾ ತೆಳ್ಳಗೂ ಬೇಡ, ನಾರ್ಮಲ್ ಹದಕ್ಕೆ ನಾದ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ಇನ್ನೊಂದನ್ನು ಸಹ ಮಾಡಿ ತೋರಿಸ್ತಾ ಇದ್ದೇನೆ. ನಾರ್ಮಲಾಗಿ ನಾವು ಮನೆಯಲ್ಲಿ ದೋಸೆ, ಇಡ್ಲಿ ಇದನ್ನೆಲ್ಲ ತಿಂತಾನೆ ಇರ್ತೀವಿ. ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಾರ್ಮಲಾಗಿ ಡಯಟ್ ಮಾಡೋರ್ಗಂತೂ ತುಂಬಾ ಒಳ್ಳೆ ಫುಡ್ ಇದು. ಇವಾಗ ನಾನು ಪ್ಯಾನ್ನ ಬಿಸಿ ಮಾಡಿಬಿಟ್ಟು ಏನು ಚಪಾತಿಯನ್ನು ನಾದ್ಕೊಂಡಿದ್ನೋ ಅದನ್ನು ಇದಕ್ಕೆ ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ನಾನು 2 ಕಡೆಯಿಂದನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ರೀತಿ ಇದನ್ನು ಹುರ್ಕೋತಿದ್ದೇನೆ. ನಮಗೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಏನು ಮಾಡೋದು ಅಥವಾ ಯಾವುದೇ ಟೈಮಲ್ಲಿ ಏನನ್ನೂ ಪ್ರಿಪ್ರೇಷನ್ ಇರಲ್ಲ. ಸೊ ಆ ಟೈಮಲ್ಲಿ ಜಸ್ಟ್ 5-10 ಮಿನಿಟ್ಸ್ ಒಳಗಡೆ ಮಾಡ್ಕೋಬಹುದಾದ ಈಸಿ ಬ್ರೇಕ್ಫಾಸ್ಟ್ ಇದು. ಮಧ್ಯಾಹ್ನ ಲಂಚ್ಗೆ, ರಾತ್ರಿ ಡಿನ್ನರ್ಗೆ ತುಂಬಾ ಒಳ್ಳೆಯದು. ಡಯಟ್ ಮಾಡೋರಿಗಂತೂ ತುಂಬಾ ಒಳ್ಳೆ ಫುಡ್ ಇದು. ನೋಡಿ ಫ್ರೆಂಡ್ಸ್, ನಾನಿವಾಗ ಒಂದೊಂದಾಗಿಯೇ ಎಲ್ಲ ಚಪಾತಿನೂ ಈ ರೀತಿ ಮಾಡ್ಕೊಳ್ತಿದ್ದೇನೆ. ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ. ಇದ್ರ ಜೊತೆ ನಾವು ನಾರ್ಮಲಾಗಿ ದೋಸೆಗಳನ್ನೆಲ್ಲ ಮಾಡಿದಾಗ ಚಟ್ನಿ, ಸಾಂಬಾರ್ ಅಂತ ಮಾಡ್ತಾನೆ ಇರ್ತೀವಿ. ಬಟ್ ಇದಕ್ಕೆ ಆ ಟೆನ್ಷನ್ ಇಲ್ಲ. ಜಸ್ಟ್ 1 ಕಪ್ಪು ಮೊಸರಿದ್ರೆ ಸಾಕು. ನಾನಿವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ, ಅಷ್ಟೇ ಟೇಸ್ಟಿ ಕೂಡ ಆಗಿ ಬಂದಿದೆ. ನಾನಿವಾಗ ಇದನ್ನು ಓಪನ್ ಮಾಡಿ ಒಳಗಡೆ ಫಿಲ್ಲಿಂಗ್ನ ತೋರಿಸ್ತಾ ಇದ್ದೇನೆ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ನೋಡಿ, ಎಲ್ಲೂ ಕೂಡ ಒಡೆದಿಲ್ಲ. ಇದನ್ನು ಮೊಸರು ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ತಿಂದಿದ್ದೇ ಗೊತ್ತಾಗಲ್ಲ. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.